ಹಾಯ್ ಹ್ಯಾಪಿ ಉಗಾದಿ ಆಲ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಕಿಚನ್ ಡೈಲಿ ಬ್ಲಾಗ್ಸ್ಗೆ. ಇವತ್ತಿನ ರಂಗೋಲಿ ಯುಗಾದಿ ಡೇ ಬ್ಲಾಗ್. ಮಾರ್ನಿಂಗ್ ಎದ್ದು ದಿನಚರಿ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿ ರಂಗೋಲಿ ಇಡ್ತಿದ್ದೀನಿ. ರಂಗೋಲಿ ಹಾಕಿ ಮುಂದಿನ ಅಡುಗೆ ಕಡೆ ಹೋಗಬೇಕು. ಈ ವಿಡಿಯೋಲ್ಲಿ ನಿಮಗೆ ಪೂರ್ತಿ ರಂಗೋಲಿ ಹೇಗೆ ಹಾಕ್ತಿದ್ದೀನಿ ಅನ್ನೋ ಒಂದು ಕ್ಲಿಪ್ ಇದೆ, ನೋಡಿ ಹೇಗೆ ಹಾಕಿದ್ದೀನಿ ಅಂತಂದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ರಂಗೋಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಮತ್ತೆ ಫಸ್ಟ್ ಈ ವಿಡಿಯೋಸ್ ಯಾವುದಾದ್ರೂ ನೋಡ್ತಿದ್ದೀರಾ ಅಂದರೆ ಫಸ್ಟ್ ನೋಡ್ತಿರೋರಿಗೆ ನಾನು ಹೇಳೋದೊಂದೇ ಅಂದರೆ ಇನ್ನೂ ಹಲವಾರು ಲಾಂಗ್ ವೀಡಿಯೋಸ್ ಇವೆ, ಶಾರ್ಟ್ ವೀಡಿಯೋಸ್ ಇವೆ, ಎಲ್ಲ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಇಷ್ಟು ಹೇಳ್ತೀನಿ. ಫುಲ್ ದೊಡ್ಡ ಟಾಸ್ಕ್ ಆಯಿತು. ಮಾರ್ನಿಂಗ್ ಎಲ್ಲ ಕೆಲಸ, ದಿನಚರಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಸಾಮಾನೆಲ್ಲ ತೊಳೆದು ಮಾಡಿ ರಂಗೋಲಿ ಇಟ್ಟು ಏನಿಲ್ಲ ಅಂದರೂ 1 hour ಮೇಲ್ಗಡೆ ಹಿಡ್ದಿರ್ಬೋದು ಟೈಮು. ಆದರೂ ಇಷ್ಟ ನನಗೆ ಹಾಕ್ತಿದ್ದೀನಿ. ನಿಮಗೇನು ಟೈಮ್ ಹತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ಲೈಕ್ ಕೊಡೋದಕ್ಕೆ ಕೂಡ. ಹಾಗೆ ನೋಡಿ ಹೇಳಿ ಹೇಗಿದೆ, ಹೇಗೆ ಹಾಕಿದ್ದೀನಿ, ನೀಟಾಗಿ ಬಂದಿದೆಯಾ ಇಲ್ವಾ ಅಂತ ಅನ್ನೋದು ಕೂಡ. ಹಾಗೆ ನೀವು ಯಾವ ಥರ ಈ ಯುಗಾದಿ ಆಚರಣೆ ಮಾಡಿದ್ದೀರಾ, ಹೆಂಗೆ ಊಟಗಳೆಲ್ಲ, ಅಡುಗೆಗಳು ಯಾವ್ಯಾವ ಥರ ಅಡುಗೆಗಳು ಮಾಡಿದ್ದೀರಾ. ಪಕ್ಕ ಹೋಳಿಗೆ ಮಾತ್ರ ಇರುತ್ತೆ ಈ ಹಬ್ಬಕ್ಕೆ, ಎಲ್ಲರೂ ಮಾಡ್ತಾರೆ. ಹಾಗೆ ಬೇವು ಬೆಲ್ಲ ತಿಂತಾರೆ. ಬೇವು ಬೆಲ್ಲ ಅಂದರೆ ನಮ್ಮ ಕಡೆ ಬೇವು ಮಾಡ್ತಾರೆ. ಆ ವಿಡಿಯೋ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಫುಡ್ ಯುಗಾದಿಗೆ ಏನೇನು ಅಡುಗೆಗಳೆಲ್ಲ ಮಾಡಿದ್ದೀವಿ ಅದರದ್ದೊಂದು ಬ್ಲಾಗ್ ತೆಗೆದಿದ್ದೀನಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಪ್ಲೀಸ್ ಚೆಕ್ಔಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಲಕ್ಕಿ ಕಿಚನ್ ಡೈಲಿ ಬ್ಲಾಗ್ಸ್ಗೆ. ಪ್ಲೀಸ್ ವಾಚ್ ಇಟ್, ಲಾಂಗ್ ವಿಡಿಯೋ ನೋಡಿ. ಹಾಗೆ ರಂಗೋಲಿ ಹೇಗೆ ಬರ್ತಿದೆ ಅಂತಂದು. ಈಗ ನಿಮಗೆ ಜಸ್ಟ್ ಸ್ಯಾಂಪಲ್ ಅನಿಸುತ್ತೆ, ಸಿಂಪಲ್ ಇದೇನಿದು ಹೀಗೆ ಅಂತಂದು ಅನಿಸಿದ್ರೆ ಹೇಳ್ತಿದ್ದೀನಿ ಅಷ್ಟೇ. ನೋಡಿ ಹೇಗೆ ಆಗ್ತಿದೆ ಮುಂದೆ ರಂಗೋಲಿ ಅಂತಂದು. ನನಗಿಷ್ಟ, ಯಾರಿಗಿಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ರಂಗೋಲಿ ಹಾಕೋದು. ಭಾಳಷ್ಟು ಹೆಣ್ಮಕ್ಳಿಗೆ ಇಷ್ಟ ಇರುತ್ತೆ ರಂಗೋಲಿ ಹಾಕೋದು. ಅಂದರೆ ಅಷ್ಟು ಟೈಮೆಲ್ಲ ಇನ್ವೆಸ್ಟ್ ಮಾಡೋದೇ ಇಲ್ಲ. ಯಾವುದೋ ಹಬ್ಬದ ಟೈಮ್ನಲ್ಲಿ ಟೈಮ್ ಆಗೋಗುತ್ತೆ. ಒಬ್ಬರೇ ಇದ್ದರೆ ಅಡ್ಜಸ್ಟ್ ಆಗೋದೇ ಇಲ್ಲ. ಹಂಗೆ ಏನಾದರೂ ಹಾಕ್ಕೊಳ್ಬೇಕು ಅಂದರೆ ಮಾರ್ನಿಂಗ್ ತುಂಬ ಜಲ್ದಿ ಎದ್ದು ದಿನಚರಿ ಕೆಲಸಗಳೆಲ್ಲ ಮುಗಿಸಿ ರಂಗೋಲಿ ಹಾಕಿ ಮತ್ತು ಅಡುಗೆ ಸ್ಟಾರ್ಟ್ ಮಾಡಬೇಕು. ಕೆಲವೊಬ್ಬರು ಹಾಕೋರೆಲ್ಲ ಸಿಂಪಲ್ಲೇ ಹಾಕ್ತಾರೆ. ಹಾಗೆ ನಾನು ಹಂಗೆ ಅಂದ್ಕೊಂಡಿದ್ದೆ, ಸಿಂಪಲ್ಲೇ ಹಾಕೋಣ ಅಂತಂದು. ಹೆಂಗೋ ಬ್ಲಾಗ್ ಮಾಡ್ತೀನಲ್ವಾ ಅಂತಂದು. ನಂಗೆ ಇಷ್ಟನೇ ರಂಗೋಲಿ ಹಾಕೋದು. ಹಾಗೆ ಸ್ವಲ್ಪ ಟೈಮ್ ಇನ್ವೆಸ್ಟ್ ಆಗುತ್ತೆ ಅಷ್ಟೇ, ಪರವಾಗಿಲ್ಲ ಅಂತಂದು ಹಾಕಿದೆ. ಹೇಗೆ ಬರ್ತಿದೆ ರಂಗೋಲಿ, ಕಲರ್ಸ್ ಹೇಗೆ ಸೆಟ್ ಆಗಿದೆ ಅಂತಂದು ಕಾಮೆಂಟ್ ಮಾಡಿ. ಹಾಗೆ ಲಾಂಗ್ ವಿಡಿಯೋನ ಜಾಸ್ತಿ ಜನ ನೋಡೋದಿಲ್ಲ, ನೋಡಿದವರು ಕಾಮೆಂಟ್ ಮಾಡಿ ಪ್ಲೀಸ್. ಲಾಂಗ್ ವಿಡಿಯೋ ಇಲ್ಲಿವರೆಗೂ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿದೆ ಎಲ್ಲ ಯೂಟ್ಯೂಬಲ್ಲಿ. ತುಂಬ ಸ್ಟ್ರಗಲ್ ಆಗಬೇಕು. ಲೈಫ್ ಹೇಗಿದೆಯೋ ಯೂಟ್ಯೂಬ್ ಮಾಡಿದ್ಮೇಲೆ ಇನ್ನೂ ಹಾರ್ಡಾಗಿದೆ ಲೈಫ್. ಆದರೂ ಎಂಜಾಯ್ ಮಾಡ್ತಿದ್ದೀನಿ, ಪರವಾಗಿಲ್ಲ. ಹಾರ್ಡ್ ವರ್ಕ್ ಈಸ್ ಗುಡ್. ಹೇಗೆ ಅಂದರೆ ಈಸಿಯಾಗಿ ಯಾವುದು ಬಂದರೂ ಉಳಿಯೋದಿಲ್ಲ. ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. 3D ಆರ್ಟ್ ಥರ ಇದೆ ಅಂತ ನನ್ನ ಅನಿಸಿಕೆ.
ನೋಡಿ ಯಾವ ಥರ ಬಂದಿದೆ ಅಂತಂದು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ, ಬ್ಯಾಕ್ ಪೇನೇ ಬಂದುಬಿಡ್ತು. ಆದರೂ ಬಿಡೋದಿಲ್ಲ ನಾನು ರಂಗೋಲಿ. ನಂಗೆ ಭಾಳ ಇಷ್ಟ. ಕೆಲವೊಬ್ರು ಅಂದ್ಕೊಳ್ತಾರೆ ಇಷ್ಟೆಲ್ಲ ಓವರ್ ಆ್ಯಕ್ಷನ್ ಬೇಕಾ, ಯಾಕೆ ಬೇಕಿಷ್ಟೆಲ್ಲ ಅಂತಂದು. ಕೆಲವೊಬ್ರಿಗೆ ಇರುತ್ತೆ, ಹಾರ್ಡ್ ವರ್ಕ್ ಬೇರೆ ಆದರೂ ಕೂಡ ಇದೊಂದು ಆರ್ಟ್ ಒಂದು ಮನಸ್ಸಲ್ಲಿ ಉಳಿದಿರುತ್ತಲ್ವ, ಮಾಡ್ತಾರೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತಲ್ವ, ಅದಕ್ಕಾಗಿ. ಮತ್ತು ನೀವು ಹೇಳಬೇಕು ಹೇಗೆ ಬರ್ತಿದೆ ಬ್ಲಾಗ್. ಅಡುಗೆಗಳು ಯಾವಾದರೂ ಟ್ರೈ ಮಾಡಿದರೆ ನೀವು ಹೇಳಿ. ಹಾಗೆ ನೋಡಿ ಹೇಗೆ ಬಂದಿದೆ ಅಂತಂದು, ಸೆಟ್ ಆಗಿದೆಯೋ ಇಲ್ವೋ ಯುಗಾದಿ ಹಬ್ಬದ ರಂಗೋಲಿ ಅಂತಂದು. ನನಗಂತೂ ತುಂಬ ಇಷ್ಟ ಆಯಿತು ನನ್ನ ರಂಗೋಲಿ. ನನಗೆ ಸೂರ್ಯ ಇದ್ದಾನೆ, 2 ಹಕ್ಕಿಗಳಿವೆ, ಕಳಶ ಇದೆ, ಒಂದು ದೀಪ ಇದೆ, ಮಾವಿನ ಹಣ್ಣು, ಎಲೆಗಳು, ಫ್ಲವರ್ಸ್, ಸೂರ್ಯಕಾಂತಿ ಫ್ಲವರ್ಸ್. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಆಲ್. ಎಲ್ಲ ವರ್ಷಗಳು ಯುಗಾದಿ ಹಬ್ಬದ ಹಾಗೆ ಕಹಿ ಸಿಹಿ ಎಲ್ಲ ಇರಲಿ ಎಲ್ಲರ ಲೈಫಲ್ಲಿ. ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ